ಹಲೋ, ಎಲ್ಲೋ ನಂದ್ 2,000 ಕೊಡ್ತೀನಿ ಅಂತ ಮೊನ್ನೆ ಇಸ್ಕೊಂಡ್ ಹೋಗ್ಬಿಟ್ಟು ಇನ್ನೂ ಕೊಟ್ಟಿಲ್ಲ. ಕೊಡ್ತೀನಿ ಮಚ್ಚ. ಯಾವಾಗ ಕೊಡ್ತೀಯಾ? ನಿಂಗೇನ್ 2,000 ತಾನೇ ಬೇಕು? ನಾನು ಕ್ವಶನ್ ಕೇಳ್ತೀನಿ, ಅದಕ್ಕೆ ಕರೆಕ್ಟ್ ಆಗಿ ಆನ್ಸರ್ ಕೊಟ್ಬಿಡು. 2,000 ಅಲ್ಲ, ನಾನು ನಿಂಗೆ 5,000 ಕೊಡ್ತೀನಿ. 5,000? ಸರಿ ಕೇಳೋ, ಅದ್ ಏನ್ ಕೇಳ್ತೀಯ ಕೇಳೋ. ಒಬ್ಬ ಅಪ್ಪ ಮನೆಗ್ ಬಂದಿ ಅವ್ರ ಮಗಂಗೆ ನಾಯಿ ಹೊಡೆದಂಗ್ ಹೊಡಿತಾನೆ, ಯಾಕಂದ್ರೆ ಅವ್ನ್ ಕುಡ್ದಿದ್ದ. ಇವಾಗ ಇದ್ರಲ್ಲಿ ಕುಡ್ದಿದ್ದ ಯಾರು ಹೇಳು? ಅಪ್ಪ ಮನೆಗ್ ಬಂದು ಅವ್ರ ಮಗನ್ ಕೊಡ್ದ, ಯಾಕಂದ್ರೆ ಅವ್ನ್ ಕುಡ್ದಿದ್ದ. ಇಲ್ಲ, ಅವ್ರ ಮಗ ಕುಡ್ದಿದ್ದ. ಇವಾಗ ನನ್ ಮಗ ಕುಡ್ದಿದ್ರೆ ಅಪ್ಪ ಅಂತಾನೆ, ಅಪ್ಪ ಅಂದ್ರೆ ಮಗ ಅಂತಾನೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಹೇಳ. ಇಲ್ಲ ಕ್ವಶನ್ ಚೆನ್ನಾಗಿಲ್ಲ, ಬೇರೆ ಬೇರೆ. ಸರಿ ಅಪ್ಪ, ಆಯ್ತು. ಈ ಕ್ವಶನ್ಗೆ ನೀನ್ ಬರೀ ಹೂನಾ ಅಂತ ಆನ್ಸರ್ ಮಾಡ್ಬೇಕಷ್ಟೇ. ಆಯ್ತು ಕೇಳು. ನಿಮ್ ಮನೆಯವ್ರು ಗೊತ್ತಾ ನೀನ್ ದಿನ ದೇವಸ್ಥಾನದ ಮುಂದೆ ಕೂತ್ಕೊಂಡು ಭಿಕ್ಷೆ ಬೇಡ್ತೀಯ ಅಂತ? ಹೂ ಗೊತ್ತು. ಗೊತ್ತಾ? ಇಲ್ಲ ಗೊತ್ತಿಲ್ಲ. ನಿಮ್ ಮನೇಲಿ ಗೊತ್ತಿಲ್ವಾ ನೀನ್ ಭಿಕ್ಷೆ ಬೇಡೋದು? ಒಂದೊಂದಲ್ಲ ಸೊಸೆ ನಂಗೆ ಮ್ಯಾಂಗೋ ಶೇಕ್ ಕುಡಿಬೇಕು ಅನ್ಸ್ತಾ ಇದೆ. ಅತ್ತೆಮ್ಮ ಈಗ್ಲೇ ಮಾಡ್ಕೊಂಡ್ ಬರ್ತೀನಿ. ನಾನ್ ನಿಂಗೆ ಹೇಳೋದ್ನಾ ಮಾಡಕ್ಕೆ? ಇಲ್ಲ ಅತ್ತೆಮ್ಮ. ನಿಂದೇ ನಡೆಸ್ತೀಯ ಮನೇಲಿ ಇವಾಗ? ಇಲ್ಲ ಅತ್ತೆಮ್ಮ. ಇವಾಗ ಬಂದಿರೋದು ನೀನ್ ಈ ಮನೆಗೆ, ಇವಾಗಿಂದಾನೆ ಕಬ್ಜಾ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟ? ಅಯ್ಯೋ ಇಲ್ಲ ಅತ್ತೆಮ್ಮ. ಹೋಗ್ ಮ್ಯಾಂಗೋ ಶೇಕ್ ಮಾಡ್ಕೊಂಬ ನಂಗೆ. ಇಲ್ಲ ಮಾಡ್ಕೊಂಡ್ ಬರ್ತೀನಿ ಅತ್ತೆಮ್ಮ. ಸೊಸೆ ನೀನ್ ಎಷ್ಟು ಓದಿದ್ಯಾ? ನಾನ್ MBA ಮಾಡಿದೀನಿ ಅತ್ತೆಮ್ಮ. ಬೆಳಗ್ಗೆಯಿಂದ ನಂಗೆ ತಲೆ ನೋತೈತೆ, ಒಂದ್ ಒಳ್ಳೆ ಮಾತ್ರ ಹೇಳು. ಅತ್ತೆಮ್ಮ, ನಾನ್ MBA ಮಾಡಿರೋದು, MBBS ಅಲ್ಲ. ಗೊತ್ತಿತ್ತು ನಂಗೆ, ನಮ್ ಹುಡ್ಗಂಗ್ ಯಾವ್ದೋ ತಪ್ಪು ಹುಡುಗಿ ಜೊತೆ ಮದುವೆ ಮಾಡಿದೀವಿ ನಾವು ಅಂತ. ಅತ್ತೆಮ್ಮ, ಸೊಸೆ ಡೋರ್ದು ಲಾಕ್ ಸೆಟ್ ಮುಡ್ದೋಗೈತೆ, ಒಂಚೂರು ಸರಿ ಮಾಡ್ಬಿಡು. ನನಗ್ ಬರಲ್ಲ ಅತ್ತೆ. ಇನ್ನೇನ್ ಕಲ್ಸೋರ್ ನಿಮ್ಮ ಅಮ್ಮ ನಿಂಗೆ? ಟಿವಿದು ಮದರ್ ಬೋರ್ಡ್ ಕೆಟ್ಟೋಗೈತೆ, ಅದಾರು ಸರಿ ಮಾಡಕ್ ಬರುತ್ತಾ? ಮತ್ ಏನ್ ಕಲ್ತ್ಕೊಂಡ್ ಬಂದಿದ್ಯಾ ನಿಮ್ ಮನೆಯಿಂದ ನೀನು? ಹೊಟ್ಟೆ ಎಷ್ಟು ಇವಾಗ ಬಾತ್ರೂಮ್ ಅಲ್ಲಿ ಟೈಲ್ಸ್ ಹಾಕೋ ಬರಲ್ಲ ಅನ್ಬೇಡ್ದ ಮೇಲೆ. ಎಂತ ಸೊಸೆ ತಗೊಂಬಂದಿದವಪ್ಪ ನಾವು. ಒಂದ್ ಮನೆ ಕೆಲ್ಸಾನು ಬರಲ್ಲ ನಿಂಗೆ. ಆದ್ರೆ ಅತ್ತೆ, ಎದುರು ಮಾತಾಡ್ತೀಯ ನಂಗೆ? ಇದೊಂದ್ ಕಲ್ಸೋರ್ ನಿಮ್ ಮನೇಲಿ ನಿಂಗೆ ಚೆನ್ನಾಗಿ. ಸೊಸೆ, ಅತ್ತೆಮ್ಮ. ಕಾಫಿಲ್ ವಿಷ ಹಾಕಿಲ್ಲ ತಾನೆ ಆಮೇಲೆ? ಏನ್ ಮಾತಾಡ್ತೀರಿ ಅತ್ತೆಮ್ಮ? ವಿಷಯ ಎಲ್ಲ ಹಾಕ್ತೀನಿ ನಾನು. ನಾನ್ ಹಾಕಿದ್ದೆ ನಿಂದಕ್ಕೆ, ಆದ್ರೂ ಸತ್ತಿಲ್ಲ ನೀನು. ನಾಗಿಣಿ ವಂಶದೋಳ್ ನೀನು, ಏನ್ ಮಾಡ್ರು ಬದುಕ್ ಬತ್ತೀಯ ವಾಪಸ್ಸು. ನಾಗಿಣಿ ಬಸ್. ಸೊಸೆ ನಾನ್ ನೋಡಿದೀನಿ, ನಾನ್ ನಿಂಗೆ ಏನೇ ಬೈದ್ರು ಬೈಸ್ಕಂತೀಯ. ನೀವ್ ದೊಡ್ಡವರು ಅತ್ತೆಮ್ಮ. ಆದ್ರೂ ಮನ್ಸಲ್ಲೆಲ್ಲ ಬೈಕಂತೀಯಲ್ಲ? ಇಲ್ಲ ಅತ್ತೆಮ್ಮ, ಆತರ ಪರವಾಗಿಲ್ಲ, ನಾನ್ ನಿನ್ ಫ್ರೆಂಡ್ ತರ ಕೇಳ್ತಾ ಇದೀನಿ. ಮನ್ಸಲ್ ಸ್ವಲ್ಪ ಬೈಕಂತೀನಿ ಅತ್ತೆಮ್ಮ. ಗತ್ತಿತ್ತು ನಂಗೆ. ನಾಗಿಣಿ ವಂಶದೋಳೆ, ಕೆಲ್ಸ ಮಾಡೋಗೆ ಇಲ್ಲಿ. ಹಲೋ, ಏನ್ರಿ ಅಮರೇಂದ್ರ ಸೂಪರ್ ಹಾಸ್ಪಿಟಲ್? ಇಲ್ಲ ರಾಂಗ್ ನಂಬರ್. ಹಲೋ ಪೌಡೆ ರಾಕೇಶ್ ಎಂದ ಪುರಿಯ ತೊಡ್ ಪುರಿಯ? ಯಾವ ರಾಕೇಶ್ ಇಲ್ಲ, ರಾಂಗ್ ನಂಬರ್. ಎಷ್ಟತ್ ಹೇಳಿ ನಿಮ್ಗೆ? ಹಲೋ, ರಂಡಿತುಲ್ಲ ನೇಲ್ ಪಾಲಿಶ್, ಇಂಗ್ಡಿ ಬಿಂಗ್ಡಿ ಚಟ್ನಿ, ಸಾಂಬಾರ್ ವಡ, ಕಾರ್ನ್ ಫ್ಲೇವರ್, ಅಕ್ಕನಕ್ಕೆ ಸಮೋಸ, ಪುಷ್ಪ ಅಂದ್ರೆ ಫೈರ್, ತಿಗ್ರ ಹಿಡ್ಕೋ ವೈರ್. ರಾಕೇಶ್ ಗೋಳಿ ಮಗ ಸೂಪರ್ ಹಾಸ್ಪಿಟಲ್ ರಟಟಟ. ಎಷ್ಟು? ಎಷ್ಟು ಅಂದೆ? ಏನೆಷ್ಟು ಮಾಮ್? ಕರೆಕ್ಟ್ ಆಗಿ ಅರ್ಥ ಆಯ್ತಿಲ್ಲ ನಂಗೆ. ಅಂಪೈರ್ಗೆ ಎಷ್ಟೋ ಕೊಟ್ಟಿದ್ರಿ ಚಪ್ರಿಗಳ? ನಾವೇನ್ ಮುಂಬೈ ಚೆನ್ನೈ ಮಾಮ್ ಫಿಕ್ಸಿಂಗ್ ಮಾಡಕ್ಕೆ? ಮುಚ್ಚರಲ್ಲಿ ನಮ್ಗೂ ದೊಡ್ಡ ಫಿಕ್ಸರ್ಸ್ ನೀವು. 2 ವರ್ಷ ಬ್ಯಾನ್ ನಾವಾಗಿದ್ವಾ ನೀವಾಗಿದ್ರ? ನೀವು ಚೆನ್ನೈ ಮುಂಬೈ ತರನೇ ಆಗ್ಬಿಟ್ರಲ್ಲ ಕೊನೆಗೂ. ಇಲ್ಲ ಮಾಮ್, 150 ಅಲ್ಲೇ ಸ್ಕೋರ ಮಾಮ್, ಸುಮ್ನೆ ಹೊಡಿತೀವಿ ಮಾಮ್ ನಾವು. ಈಗ ಮುಚ್ಚಾಲೆ ರಜತ್ ಪಡಿದಾರ್ ನಮ್ ಮೋಸ್ಟ್ ಔಟ್ ಮಾಡಿದ್ರೆ ಅಂದ್ರೆ 180 ಮೇಲೆ ಹೋಗಿರೋದು ನಮ್ ಸ್ಕೋರ್. ನಮ್ ಬಾಲರ್ಸ್ ಈ 150ಗೆ 6 ವಿಕೆಟ್ ಉದುರಿಸಿದ್ರು. ಇನ್ 180 ಎಲ್ಲ ಹೋಗ್ಬಿಟ್ರೆ ಆರಾಮಾಗಿ ಡಿಫೆಂಡ್ ಮಾಡ್ಕೊಂಡ್ಬಿಡ್ತಿದ್ವಿ. ಹೆವಿ ಮೋಸ ಮಾಮ್ ಇವ್ರು. ಮೊನ್ನೆ ನಮ್ ಜೊತೆ ಮೋಸ ಮಾಡಿ ಗೆದ್ದವ್ರು ಇವ್ರು ಪಕ್ಕ. ಇಲ್ಲ ಮಾಮ್, ನಿಮ್ ಟೀಮೇ ಡಮ್ಮಿ ಮಾಮ್. ಫಿಕ್ಸಿಂಗ್ ಮಾಡಿಲ್ಲ ನಾವು. ಒಟ್ನಲ್ಲಿ ನಮ್ ಜೊತೆ ಫಿಕ್ಸಿಂಗ್ ಮಾಡ್ಕೊಂಡ್ರಿ ಹೆಂಗಂದ್ರೆ? ಅದ್ಬಿಡ ನೀನೇನೋ ನಿಮ್ ಟೀಮ್ ಡೇವ್ ರಮೇಶ್ ಶಫರ್ಡ್ ಹಂಗ್ ಔಟ್ ಆಗ್ಬಿಟ್ರು. ಬರೀ ಗಲ್ಲಿ ಕ್ರಿಕೆಟ್ ಅಷ್ಟೇ ಆಡೋದವ್ರು. ಅವ್ರು ಬರೋ ಎಲ್ಲಾ ಬಾಲು ಬೀಸಕ್ ಹೋಗ್ತಾರ ಕಣೋ. ಇನ್ನೇ ನಿಮ್ ಗಾಯಕ್ 49 ಬಾಲ್ 50 ಹೊಡಿಬೇಕಾಯ್ತಾ? ದೊಡ್ಡ ಡಮ್ಮಿ ಟೀಮ್ ಮಾಮ್ ಇವ್ರದು. ಡಮ್ಮಿಗೆ 22 ಕಮ್ಮಿ ಅವರು. ಒಬ್ರು ಕಥೆ ಮಾಡಿಲ್ಲಡ.